ನಾವು 97ರಲ್ಲಿ ಒಂದು ಜಾಥಾ ಹೊರಟಿದ್ವಿ ಫೆಡ್ರೇಷನ್ನಿಂದ. ಆವಾಗ ಸಿಂಧ್ಯಾ ಅವರು ಸಾರಿಗೆ ಸಚಿವರಾಗಿದ್ದರು. ಆವಾಗ ಅವರು ಒಂದು ಕರಾಳವಾದ ಒಂದು ನಿರ್ಧಾರ ತಗೊಂಡಿದ್ದರು. ಇವಾಗೇನು ನಾವು ಅನುಭವಿಸ್ತಾ ಇದ್ದೀವಲ್ಲ, 4 ಕಾರ್ಪೊರೇಷನ್ ಆಗಿ ಮಾಡಿ, ಅದನ್ನೇ ಆವಾಗ ಅವರು ಆ ನಿರ್ಧಾರ ತಗೊಂಡಿದ್ದರು, ವಿಭಜನೆ ಮಾಡೋ ಅಂಥದ್ದು. ಸೊ ನಾವು ಆವಾಗ ನಮ್ಮ ಫೆಡ್ರೇಷನ್ನ ತುಂಬ ಸ್ಪಷ್ಟವಾಗಿ ಹೇಳಿದ್ದು, ಇಲ್ಲ ನೀವು ಇದು ಮಾಡಬಾರ್ದು, ಮಾಡಿದರೆ ಒಂದು ತುಂಬ ಕೆಟ್ಟ ಪರಿಣಾಮ ಆಗುತ್ತೆ, ಸಂಸ್ಥೆ ಲಾಸಲ್ಲಿ ಹೋಗುತ್ತೆ. ಏಕೆಂದರೆ 4 MD ಮತ್ತು 4 ಅಡ್ಮಿನಿಸ್ಟ್ರೇಟಿವ್ ಆಫೀಸಸ್ಸು, ಅಡ್ಮಿನಿಸ್ಟ್ರೇಷನ್ನು, ಆಮೇಲೆ ಅಧಿಕಾರಿಗಳು ಎಲ್ಲ ಇದು ಒಂಥರ ಬಿಳಿಯನೆ ಆಗುತ್ತೆ. ಸೊ ಮಾಡಬೇಡಿ ಇದು. ಅದ್ರ ಬದಲಿಗೆ ಏನೇನು ಮಾಡಬೇಕು ಅನ್ನೋದು ಕೂಡ ಹೇಳಿದರು. ಅವರು ಸುತಾರಾಮ್ ಅದಕ್ಕೆ ಒಪ್ಪಲಿಲ್ಲ. ಆಮೇಲೆ ತುಂಬ ಅದಕ್ಕೆ ನಾವೇನು ಮಾಡಿದ್ವಿ, ಅದು ಫೆಡ್ರೇಷನ್ ಒಂದು ತೀರ್ಮಾನ ತಗೊಂಡು 2 ಜೀಪ್ ಜಾಥಾ ಮಾಡಿ ಇಡೀ ರಾಜ್ಯ ಸುತ್ತಿದ್ದು. ಆಮೇಲೆ ಅದನ್ನು ಸಾರ್ವಜನಿಕವಾಗಿ ಜನರ ಹತ್ರ ತಗೊಂಡು ಒಂದು ಜನ ಚಳುವಳಿಯಾಗಿ ರೂಪಿಸ್ಬೇಕು ಮತ್ತು ಜನರಿಗೆ ಹೇಳಬೇಕು, ನೋಡಿ ಈ ಥರ ಮಾಡಿದರೆ ಅದು ಸಾರ್ವಜನಿಕ ಹಣ ಲೂಟಿ ಆಗುತ್ತೆ, ಮತ್ತು ಜನರಿಗೂ ಕೂಡ ಅದು ಪ್ರೈವೇಟೈಸ್ ಆದರೆ ಸುರಕ್ಷತೆ ಇರೋಲ್ಲ. ಇವತ್ತು ನೋಡಿ ನಾವು ಪ್ರೈವೇಟ್ ಇದರಿಂದ ಎಷ್ಟೊಂದು ಅನುಭವಿಸ್ತಾ ಇದ್ದೀವಿ, ಪ್ರೈವೇಟ್ ಬಸ್ಗಳಿಂದ. ಸೊ ಈ ಥರದ್ದೆಲ್ಲ ಆಗತ್ತೆ ಮತ್ತು ಅಂತೆಲ್ಲ ಹೇಳಿ ಜಾಥಾ ಆವಾಗ ನಾನು ಹೋಗಿದ್ದೆ ಆ ಜಾಥಾದಲ್ಲಿ ನಮ್ಮ ತಂದೆ ಜೊತೆ. ಸೊ ನಾವು ಅದು ಎಲ್ಲ ಒಂದು ರೂಟಲ್ಲಿ ಅದು ಮುಗಿಸ್ಕೊಂಡು ಬಂದು ಕನಕಪುರ ಚಲೋ ಮಾಡಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಆಗಸ್ಟ್ 14ಕ್ಕೆ ಕನಕಪುರ ಚಲೋ. ಸೊ ನೀವು ಅದು ಸ್ವಾತಂತ್ರ್ಯ ದಿನಾಚರಣೆ ಹಿಂದಕ್ಕೆ. ಸೊ ನಮ್ಗೆ 13ನೇ ತಾರೀಕೇ ಇವರು ಕುಣಿಗಲ್ ನಲ್ಲಿ ಹಿಂದೆ ಬರಬೇಕಾದ್ರೇ, ಕುಣಿಗಲ್ ಮುಗಿಸಿ ಬರಬೇಕಾದ್ರೆ ನಮ್ಮನ್ನು ಅರೆಸ್ಟ್ ಮಾಡಿಬಿಟ್ರು ರಾತ್ರಿ. ಸೊ ಇಂಥ ಒಂದು ಆಮೇಲೆ ಅದು ಒಂದು ದೊಡ್ಡ ಹೋರಾಟನೇ ಆಯಿತು ಬಿಡಿ. ಆಮೇಲೆ ನಮ್ಮನ್ನು ಅವರು ರಾತ್ರಿ ರಿಮ್ಯಾಂಡ್ ಹೋಮ್ಗೆಲ್ಲ ಹಾಕಿದ್ರು. ಹೆಣ್ಮಕ್ಳು ನಾವು 4 ಜನ ಇದ್ವಿ, ನಮ್ಮನ್ನು ರಿಮ್ಯಾಂಡ್ ಹೋಮ್ಗೆ ಹಾಕಿದ್ರು. ಆಮೇಲೆ ಬೆಳಿಗ್ಗೆ ಅಲ್ಲಿ ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡಿದ್ರು ಮ್ಯಾಜಿಸ್ಟ್ರೇಟ್ ಮುಂದೆ. ಆಮೇಲೆ ಅದೆಲ್ಲ ಬೇರೆ ಆಯಿತು. ಆಮೇಲೆ ನಮಗೆ ಬೇಲ್ ಕೊಟ್ಟು ಬಿಟ್ಬಿಟ್ರು. ಸೊ ನಾವು ಅದನ್ನು ಆವಾಗ ನಾನು ಸೀರಿಯಸ್ಸಾಗಿ ನಾನು ಚಳುವಳಿನಲ್ಲಿ ಬಂದು, ಆವಾಗ ನಾನು ಸ್ಟೂಡೆಂಟ್ ಫೆಡ್ರೇಷನಲ್ಲಿದ್ದೆ. ನಾನು ನನ್ನ ಡೆಂಟಿಸ್ಟ್ರಿ ಬಿಟ್ಟು ಪೂರ್ತಿಯಾಗಿ ನಾನು ಚಳುವಳಿಗೆ ಬಂದುಬಿಟ್ಟೆ. ಇದಾದಮೇಲೆ ನನಗೆ ರೋಷ ಜಾಸ್ತಿ ಆಯ್ತು, ಆಕ್ರೋಶ ಜಾಸ್ತಿ ಆಯ್ತು. ಏನಿದು ಇಷ್ಟೊಂದು ಅನ್ಯಾಯ ಮಾಡ್ತಿದೆ ಅಲ್ಲ ಸರ್ಕಾರ. ನಾವು ನಿಜವಾಗಿ ನಾವು ಕಾರ್ಮಿಕರಿಗೆ ನ್ಯಾಯ ಕೇಳಕ್ಕೆ ಹೋದರೆ ಈ ಥರ ಅರೆಸ್ಟ್ ಮಾಡ್ತಾರಲ್ಲ. ಆಮೇಲೆ ನಮ್ಮ ತಂದೆ ಜೊತೆ ಇನ್ನೊಂದಷ್ಟು ಜನರನ್ನೆಲ್ಲ ಸೇರಿಸಿ ಬೆಂಗಳೂರು ಜೈಲಿಗೆ ಹಾಕಿದ್ರು, ಆಮೇಲೆ ಬಳ್ಳಾರಿ ಜೈಲಿಗೆ ಕರ್ಕೊಂಡು ಹೋದರು. ಸೊ ನನಗೆ ಅವಾಗ ತುಂಬ ಸಿಟ್ಟು ಬಂತು. ಅಲ್ಲಿ ನಾನು ಮ್ಯಾಜಿಸ್ಟ್ರೇಟ್ ಮುಂದೆ ನಿಂತಿರುವಾಗ ನಮ್ಮ ತಂದೆ ಪಕ್ಕದಲ್ಲಿ ನಿಂತಿದ್ದೆ. ನನಗೆ ಮುಖ ಎಲ್ಲ ಕೆಂಪಾಗಿತ್ತು. ನಮ್ಮ ತಂದೆ ಹಿಂಗೆ ಕೈ ಇಟ್ಕೊಂಡು, ನೋಡು ಇದು ಕೋರ್ಟ್, ಇದು ನನಗೆ ಅವಾಗ ಹೊಸದಲ್ಲ ಚಳುವಳಿ, ಇದು ಕೋರ್ಟು, ಇಲ್ಲಿ ನಿನ್ನ ಸಿಟ್ಟು ತೋರಿಸ್ಬೇಡ ಅಂತ ಮೆಲ್ಲಗೆ ಹೇಳ್ತಾ ಇದ್ದಾರೆ. ಸೊ ಹೀಗೆಲ್ಲ ಆಗಿ ಕೊನೆಗೆ ನಾನು ಪೂರ್ಣಾವಧಿಯಾಗಿ ಚಳುವಳಿಗೆ ಇಳಿದ್ಬಿಟ್ಟೆ.